ಹಲೋ ಆ್ಯಂಡ್ ವೆಲ್ಕಮ್. ನಾನು ಹೆಲ್ಮೆಟ್ ಮ್ಯಾನ್. ಇದು ಸಿನಿಮಾ ವಿಮರ್ಶೆ. ಆ್ಯಂಡ್ ಇವತ್ತಿನ ಸಿನಿಮಾ ಎಲ್ರಿಗೂ ಗೊತ್ತಿರೋ ಹಾಗೆ ಇದೊಂದು ಬಯೋಗ್ರಫಿಕಲ್ ಸ್ಪೋರ್ಟ್ ಡ್ರಾಮಾ. 1952 ಇಂದ 1962 ಈ 10 ವರ್ಷದ ಅವಧಿಯಲ್ಲಿ ಇಂಡಿಯನ್ ಫುಟ್ಬಾಲ್ ಟೀಮ್ ಕೋಚ್ ಆಗಿದ್ದ ಸೈಯದ್ ಅಬ್ದುಲ್ ರಹೀಮ್ ಅವರ ಬಯೋಗ್ರಫಿ. ಇಂಡಿಯನ್ ಫುಟ್ಬಾಲ್ ಕೋಚ್ ಆಗಿ ಅವರ ಜರ್ನಿ, ಅವ್ರು ಫೇಸ್ ಮಾಡಿದಂಥ ಚಾಲೆಂಜಸ್ಸು, ಅವ್ರು ಮಾಡಿದಂಥ ತ್ಯಾಗಗಳು, ಜೊತೆಗೆ ಅವತ್ತಿನ ನಮ್ಮ ಫುಟ್ಬಾಲ್ ಟೀಮ್ನ ಡೆಡಿಕೇಶನ್ನು, ಕಮಿಟ್ಮೆಂಟು, ಅವರ ಎಫರ್ಟ್ಸಿಂದ ಇಂಡಿಯನ್ ಕೋಚ್ ರಹೀಮ್ ಅವರ ಲೀಡರ್ಶಿಪ್ ಆ್ಯಂಡ್ ಕೋಚಿಂಗ್ ಟ್ಯಾಕ್ಟಿಕ್ಸಿಂದ ಇಂಡಿಯಾ 1962ರ ಏಷ್ಯನ್ ಗೇಮ್ಸ್ನ ಒಲಿಂಪಿಕ್ಸ್ ಫೈನಲ್ನಲ್ಲಿ ಕೊರಿಯಾ ಅಪೋಸಿಟ್ ಗೆದ್ದು ಹಿಸ್ಟ್ರಿ ಬರೆಯುತ್ತೆ. ಅವತ್ತಿಗೆ ನಮ್ಮ ಇಂಡಿಯನ್ ಫುಟ್ಬಾಲ್ ಟೀಮ್ನ ಬ್ರೆಜಿಲ್ ಆಫ್ ಏಷ್ಯಾ ಅಂತ ಕರೀತಿದ್ರಂತೆ. ಆದರೆ ಇವತ್ತು ಅದೇ ಟೀಮು ಫುಟ್ಬಾಲ್ನಲ್ಲಿ ಒಲಿಂಪಿಕ್ಸ್ನಲ್ಲಿ ಕ್ವಾಲಿಫೈ ಕೂಡ ಆಗೋಕ್ಕಾಗ್ತಿಲ್ಲ. ಅದಕ್ಕೆ ಕಾರಣಗಳು 100. ಸ್ಪೋರ್ಟ್ಸ್ ಡ್ರಾಮಾಗಳನ್ನ ಮಾಡೋದು ತುಂಬಾ ಕಷ್ಟ. ಯಾಕೆಂದರೆ ಸ್ಪೋರ್ಟ್ಸ್ ಡ್ರಾಮಾಗಳು ಒಂದು ಟೆಂಪ್ಲೇಟ್ ಒಳಗಡೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಬಯೋಗ್ರಫಿಗಳು ಒಂದೇ ಕತೆ, ಅಂಡರ್ಡಾಗ್ ಸ್ಟೋರೀಸೇ. ಸಿನಿಮಾ ಸ್ಟಾರ್ಟ್, ಮಿಡ್ಲ್, ಎಂಡ್ ಎಲ್ಲ ಗೊತ್ತಿರೋದೇ. ಎಲ್ಲವೂ ಪ್ರೆಡಿಕ್ಟಬಲ್ಲೇ. ಎಲ್ಲೆಲ್ಲಿ ಯಾವ ರೀತಿ ಕಾನ್ಫ್ಲಿಕ್ಟ್ಸ್ ಬರುತ್ತೆ ಅಂತೆಲ್ಲ ನಾವೇ ಹೇಳ್ಬಿಡ್ಬೋದು. ಸೊ ಆದರೂ ಈ ಸಿನಿಮಾ ಗೆಲ್ಲೋಕ್ಕೆ ಕಾರಣ ಇದರ ಪ್ಯೂರ್ ಎಮೋಷನ್ ಅಂತ ಹೇಳ್ಬೋದು. ಸಿನಿಮಾ ಕೊನೆಯಲ್ಲಿ ಆ ಎಮೋಷನ್ ಎದೆಗೆ ಅಪ್ಪಿಸುತ್ತೆ. ಅದಕ್ಕೆ ಕಾರಣ ಸಿನಿಮಾದ ರೈಟಿಂಗು ಆ್ಯಂಡ್ ಎಕ್ಸಿಕ್ಯೂಷನು. ಸಿನಿಮಾ ಶುರುವಾಗಿ ರಹೀಮ್ ಅವರ ಫ್ಯಾಮಿಲಿ, ಅವ್ರ ಫುಟ್ಬಾಲ್ ಟೀಮ್ ಕಟ್ಟೋದು ಎಲ್ಲ ಆರಾಮಾಗಿ ಸ್ಲೋ ಪೇಸಿಂಗ್ನಲ್ಲಿ ಸೆಟಪ್ ಆಗ್ತಾ ಹೋಗುತ್ತೆ. ಪೇಸಿಂಗ್ ಸ್ಲೋ ಇದ್ದರೂ ಎಲ್ಲೂ ಬೋರ್ ಆಗೋಲ್ಲ. ಯಾಕೆಂದರೆ ರೈಟಿಂಗ್ ಅಷ್ಟು ಗ್ರಿಪ್ಪಿಂಗ್ ಆಗಿದೆ. ರೈಟಿಂಗ್ ಗ್ರಿಪ್ಪಿಂಗ್ ಆಗಿರೋದ್ರಿಂದ ಸಿನಿಮಾದ ಪೇಸಿಂಗ್ ಆ್ಯಂಡ್ ಅದೇ ರೆಗ್ಯುಲರ್ ಡ್ರಾಮಾ ಸ್ವಲ್ಪ ಪೇಷನ್ಸ್ ಟೆಸ್ಟ್ ಮಾಡಿದರೂ ನೋಡಿಸ್ಕೊಂಡು ಹೋಗ್ತಾನೆ ಇರುತ್ತೆ. ಫಸ್ಟ್ ಹಾಫ್ ಆಲ್ಮೋಸ್ಟ್ ರಹೀಮ್ ಅವರ ಡ್ರಾಮಾ ಮೇಲೇ ಫೋಕಸ್ ಆಗಿದೆ. ಆದರೆ ಸೆಕೆಂಡ್ ಹಾಫ್ ನಂತರ ಸಿನಿಮಾ ಬೇರೆಯೇ ಪೇಸಿಂಗ್ನಲ್ಲಿ, ಬೇರೆಯೇ ಮೂಡ್ನಲ್ಲಿ ಸಖತ್ತಾಗಿ ಸಾಗುತ್ತೆ. ನೀವು ಫುಟ್ಬಾಲ್ ಫ್ಯಾನ್ ಆಗಿರಿ, ಆಗದೇ ಇರಿ, ಫುಟ್ಬಾಲ್ನ ಇಷ್ಟಪಡದೇ ಇರಿ, ಈ ಸಿನಿಮಾ ನಿಮಗೆ ಇಷ್ಟ ಆಗೇ ಆಗುತ್ತೆ. ಮೇ ಬಿ ನನ್ನ ಪ್ರಕಾರ ಈ ಸಿನಿಮಾ ನಂತರ ಸಾಕಷ್ಟು ಜನ ಇಂಡಿಯನ್ ಫುಟ್ಬಾಲ್ನ ಫಾಲೋ ಮಾಡಿದ್ರು ಆಶ್ಚರ್ಯ ಇಲ್ಲ. ಆ ಥರ ಇಂಪ್ಯಾಕ್ಟ್ ಈ ಸಿನಿಮಾ ನಿಮಗೆ ಕಡೆಯಲ್ಲಿ ಕೊಡುತ್ತೆ. ಎಲ್ಲ ಥರ ಬಯೋಗ್ರಫೀಸು, ಎಲ್ಲ ಥರ ಸ್ಪೋರ್ಟ್ಸ್ ಡ್ರಾಮಾಸ್ ಎಲ್ಲ ಮಾಡಿಬಿಟ್ಟಿರೋ ಈ ಕಾಲದಲ್ಲಿ ಅದೆಷ್ಟೇ ಬಜೆಟ್ ಇದ್ದರೂ ಈ ಪರ್ಫೆಕ್ಷನ್ಗೆ ಇಷ್ಟು ಎಫೆಕ್ಟಿವ್ ಆಗಿ ಒಂದು ಸ್ಪೋರ್ಟ್ಸ್ ಡ್ರಾಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಅದು ಪೀರಿಯಡಿಕ್ ಸ್ಪೋರ್ಟ್ಸ್ ಡ್ರಾಮಾ ಅಂತೂ ನನ್ನ ಪ್ರಕಾರ ಅಸಾಧ್ಯ ಅಂತಲೇ ಹೇಳ್ಬೋದು. ಆದರೆ ಅದನ್ನು ಇವರು ಸಾಧ್ಯವಾಗಿಸಿದ್ದಾರೆ ಈ ಮೂವಿ ಟೀಮ್. ನನ್ನ ಪ್ರಕಾರ ಈ ಸಿನಿಮಾ 2019ನಲ್ಲಿ ಶುರುವಾಗಿದ್ದು ಅನಿಸುತ್ತೆ. ಇಷ್ಟು ವರ್ಷ ಆದರೂ ಯಾವ ಮೇಜರ್ ಕಾಂಪ್ರಮೈಸ್ ಇಲ್ಲದೆ ನೆಕ್ಸ್ಟ್ ಲೆವೆಲ್ಗೆ ಸಿನಿಮಾನ ಹೊರತಂದು ಯಶಸ್ವಿ ಆಗಿಸಿದ್ದಾರೆ. ನನಗೆ ಈ ಸಿನಿಮಾದ ಓವರಾಲ್ ಕ್ಯಾಸ್ಟಿಂಗ್ ತುಂಬಾ ಇಷ್ಟ ಆಯಿತು. ಅದರಲ್ಲಿ ಮೇಯ್ನ್ ಆಗಿ ಅಜಯ್ ದೇವಗನ್ ಸರ್ ಎಲ್ಲೂ ಓವರ್ ಮಾಡದೆ, ಆ್ಯಕ್ಟಿಂಗ್ ಥರ ಅನಿಸ್ದೆ, ಸಖತ್ ರಿಯಲಿಸ್ಟಿಕ್ ಆಗಿ, ಸಖತ್ ಸೆಟಲ್ ಆಗಿ ಇಡೀ ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರಿಯಾಮಣಿ ಅವರು ಕೂಡ ಅವ್ರಿಗೆ ಸಿಕ್ಕ ಸ್ಕ್ರೀನ್ ಪೇಸಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಆ್ಯಂಡ್ ಆ ಇಡೀ ಫುಟ್ಬಾಲ್ ಟೀಮ್ ಕ್ಯಾಸ್ಟಿಂಗ್ ಅಂತೂ ಹೇಗೆ ಮಾಡಿದಾರೋ ಗೊತ್ತಿಲ್ಲ, ಸಖತ್ ಬ್ರಿಲಿಯಂಟ್ ಕ್ಯಾಸ್ಟಿಂಗು. ಈ ಪರ್ಫೆಕ್ಷನ್ಗೆ ಸಿನಿಮಾ ಬಂದಿದೆ ಅಂದರೆ ಡೈರೆಕ್ಟರ್ ಅಮಿತ್ ರವೀಂದ್ರನಾಥ್ ಆ್ಯಂಡ್ ಟೀಮ್ ಎಷ್ಟು ಶ್ರಮಪಟ್ಟು ಮಾಡಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಆ ಫುಟ್ಬಾಲ್ ಮ್ಯಾಚ್ ಹೇಗೆ ಶೂಟ್ ಮಾಡಿದಾರೋ ಗೊತ್ತಿಲ್ಲ, ಆ್ಯಂಡ್ ಅರ್ಥನೂ ಆಗಲ್ಲ. ಎಷ್ಟು ಎಫೆಕ್ಟಿವ್ ಆಗಿ ಶೂಟ್ ಮಾಡಿದ್ದಾರೆ ಅಂದರೆ, ಮೊದಲೇ ಹೇಳಿದ್ನಲ್ಲ, ಈ ಸಿನಿಮಾ ನೋಡಿದ್ಮೇಲೆ ಫುಟ್ಬಾಲ್ ನೋಡದೇ ಇರೋರು ಕೂಡ ಈ ಸಿನಿಮಾ ನೋಡಿದ್ಮೇಲೆ ಫುಟ್ಬಾಲು ಫಾಲೋ ಮಾಡೋದಂತೂ ನನ್ನ ಪ್ರಕಾರ ಪಕ್ಕ. ಅಷ್ಟು ಚೆನ್ನಾಗಿ ಅದನ್ನೆಲ್ಲ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಎ ಆರ್ ರೆಹಮಾನ್ ಸರ್ BGM ಆ್ಯಂಡ್ ಸಾಂಗ್ಸು ಕಡೆಯಲ್ಲಿ ಆ ರೇಂಜಿಗೆ ಸಿನಿಮಾ ಎದೆಗೆ ಮುಟ್ಟೋಕ್ಕೆ ಅವರ BGM ಕಾರಣ ಅಂದರೆ ತಪ್ಪಾಗಲ್ಲ. ಕೊನೆಯಲ್ಲಿ ಗೇಮ್ನ ಹೈ ಸ್ಪೀಡ್ ಮಾಡ್ತಾರೆ, ಅಂದರೆ ಸ್ಲೋ ಮೋಷನ್ ಮಾಡಿ ಒಂದು ಸಾಂಗ್ ಬಿಟ್ನಲ್ಲಿ ಗೇಮ್ನ ಮುಂದುವರಿಸ್ತಾರೆ. ಅದಂತೂ ಸಖತ್ತಾಗಿತ್ತು ಆ್ಯಂಡ್ ಸಖತ್ ಆರ್ಟ್ ಟಚಿಂಗ್ ಆಗಿತ್ತು. ಸೈಯದ್ ಅಬ್ದುಲ್ ರಹೀಮ್ ಒಬ್ಬ ಮುಸ್ಲಿಮು ಇಂಡಿಯನ್ ಟೀಮ್ ಕೋಚ್ ಅನ್ನೋದನ್ನು ಎಲ್ಲೂ ಪಾಯಿಂಟ್ ಔಟ್ ಮಾಡಿದೆ, ಅದರಿಂದ ಯಾವ ಕಾನ್ಫ್ಲಿಕ್ಟ್ಸ್ ಕೂಡ ತರದೆ ರೈಟಿಂಗ್ ಮಾಡಿರೋದು ನನಗೆ ತುಂಬ ಇಷ್ಟ ಆಯಿತು. ಅವರು ಹಿಂದೂನ, ಮುಸ್ಲಿಮ ಏನೂ ಕಾಣಲ್ಲ, ಒಬ್ಬ ಇಂಡಿಯನ್ ಅಷ್ಟೇ ಕಾಣಿಸೋದು ಸಿನಿಮಾದಲ್ಲಿ. ಆ ದೃಷ್ಟಿಲಿ ದಯವಿಟ್ಟು ಯಾರೂ ಸಿನಿಮಾ ನೋಡಬೇಡಿ. ಅವ್ರ ನಂತರ ಯಾಕೆ ಇಂಡಿಯಾ ಫುಟ್ಬಾಲ್ನಲ್ಲಿ ಹಿಂದೆ ಬಿತ್ತು, ಯಾಕೆ ರಹೀಮ್ ಅವ್ರ ಥರ ಇನ್ನೊಬ್ಬ ಕೋಚ್ ಇಂಡಿಯನ್ ಟೀಮ್ಗೆ ಸಿಗಲಿಲ್ಲ, ಹೇಗೆ ಕ್ರಿಕೆಟ್, ಹಾಕಿ ಮತ್ತು ಫುಟ್ಬಾಲ್ ಎರಡನ್ನೂ ಡಾಮಿನೇಟ್ ಮಾಡಿ ಬಿಗ್ಗೆಸ್ಟ್ ಕಮರ್ಷಿಯಲ್ ಗೇಮ್ ಆಗಿ ಇವತ್ತು ಬೆಳೆದು ನಿಂತಿದೆ, ಅದೆಲ್ಲ ತುಂಬ ದೊಡ್ಡ ಕತೆ ಮತ್ತು ತುಂಬ ದೊಡ್ಡ ಪಾಲಿಟಿಕ್ಸ್ ಅದೆಲ್ಲ. ಸೊ ಓವರಾಲ್ ಆಗಿ ಒಂದು ಅದ್ಭುತ ಸ್ಪೋರ್ಟ್ಸ್ ಡ್ರಾಮಾ ನೋಡಿದ ಅನುಭವ. ಕಡೆಯಲ್ಲಿ ಇಂಡಿಯಾನೇ ಗೆಲ್ಲುತ್ತೆ ಅಂತ ಗೊತ್ತಿದ್ರೂ ಕೂಡ ಸೀಟ್ ಎಡ್ಜ್ನಲ್ಲಿ ಕೂತಿರ್ತೀವಿ. ಅದೇ ಈ ಸಿನಿಮಾದ ರೈಟಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ನ ಮ್ಯಾಜಿಕ್ಕು. ಎದೆ ಭಾರವಾಗಿಸುತ್ತೆ, ನಮ್ಮೊಳಗಿನ ಪೇಟ್ರಿಯಾಸಮ್ನ ಬಡ್ದೇಳಿಸುತ್ತೆ. ನಮ್ಗೆ ಅಷ್ಟು ಫೆಮಿಲಿಯರ್ ಆಗಿರೋ ಗೇಮ್ ಅಲ್ಲದಿದ್ದರೂ ಕಣ್ಣಲ್ಲಿ ನೀರು ತರಿಸುತ್ತೆ. ಸಿನಿಮಾ ಗೆಲ್ಲುತ್ತೆ. ಸಾಧ್ಯವಾದರೆ ಒಮ್ಮೆ ಥಿಯೇಟ್ರಲ್ಲಿ ತಪ್ಪದೆ ನೋಡಿ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.